ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜೈ, ನಾನು ನೋಡ್ತಾನೆ ಇದ್ದೀನಿ, ನಿಮ್ಮ ಆ್ಯಕ್ಟಿವಿಟೀಸಲ್ಲಿ ತುಂಬ ಚೇಂಜಸ್ ಆಗಿದೆ. ಎಷ್ಟು ಜಾಲಿಯಾಗಿ ಜೋವಿಯಲ್ ಆಗಿರ್ತಾ ಇದ್ರಿ, ಆದರೆ ಆ ನಿಮ್ಮ ಹಳೆ ಹೆಂಡತಿ ಕಾಣಿಸ್ಕೊಂಡಿದ್ದ ತಕ್ಷಣ ಎಲ್ಲ ಬದಲಾಗಿದೆ. ಒಂಥರ ವಿಚಿತ್ರವಾಗಿ ಆಡ್ತಿದ್ದೀರಾ. ಈಗಲೂ ಅಷ್ಟೇ, ನಿಮ್ಮ ಮೈಂಡಲ್ಲಿ ಅವಳೇ ಇದ್ದಾಳಲ್ವಾ? ಇದನ್ನೆಲ್ಲ ನೋಡಿದ್ರೆ ನನಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಸ್ಟಾಪ್ ಇಟ್ ಬೇಬಿ. ಏನ್ ಮಾತು ಅಂತ ಆಡ್ತಾ ಇದೀಯ ನೀನು? ಸುಮ್ಮನೆ ನಾಲ್ಗಿದೆ ಅಂತ ಬೈಕ್ ಬಂದಂಗೆ ಮಾತಾಡೋದಲ್ಲ, ಮಾತಾಡಿದ್ರೆ ಅರ್ಥ ಇರಬೇಕು. ಏನಿಲ್ಲ, ನಾನು ಸರಿಯಾಗೇ ಹೇಳ್ತಿದ್ದೀನಿ. ಅವಳು ಬಂದ್ಲು ಅಂದರೆ ನೀವು ಕಂಪ್ಲೀಟಾಗಿ ಬದಲಾಗ್ಬಿಡ್ತೀರಾ. ಪ್ರೀತಿನೋ ದ್ವೇಷನೋ, ಒಟ್ಟಿನಲ್ಲಿ ನಿಮ್ಮ ಅಟೆನ್ಷನ್ ಪೂರ್ತಿ ಅವಳ ಕಡೆನೇ ಇರುತ್ತೆ. ನಿಮ್ಮ ರೋಟೀನು, ನಿಮ್ಮ ಮೈಂಡು ಎಲ್ಲ ಚೇಂಜ್ ಆಗಿಬಿಡುತ್ತೆ. ಒಂಥರ ವಿಚಿತ್ರವಾಗಿ ಆಡ್ತೀರಾ. ಅನಿಮಲ್ ಥರ ಆಡ್ತೀರಾ ನೀವು. ಈ ಮನೆಗೆ ಏನಾದರೂ ಅವಳು ತಿರ್ಗಾ ಕಾಲಿಟ್ರೆ ನಮ್ಮ ರಿಲೇಶನ್ಶಿಪ್ ನಿಜವಾಗ್ಲೂ ಹಾಳಾಗುತ್ತೆ ಜೈ. ಖಂಡಿತ ಅವಳು ನಮ್ಮ ಮಧ್ಯದಲ್ಲಿ ಉಳಿಯಿಂದ ಕೆಲಸ ಮಾಡೇ ಮಾಡ್ತಾಳೆ. ಪ್ಲೀಸ್ ಜೈ, ನನಗೆ ಸಮಾಧಾನ ಮಾಡಕ್ ಬರಬೇಡಿ. ನನಗೂ ಎಲ್ಲ ಅರ್ಥ ಆಗುತ್ತೆ, ನನಗೂ ಬುದ್ಧಿ ಇದೆ. ಖಂಡಿತ ಅದು ನಾನು ಹೇಳ್ದಾಗೆ ಆಗೋದು. ಈಗ 5 ಇಯರ್ಸಿಂದ ನಾವೆಷ್ಟು ಹ್ಯಾಪಿ ಆಗಿದ್ವಿ. ನನ್ಗೆ ಯಾಕೋ ಅವಳು ಬಂದು ಎಲ್ಲ ಹಾಳು ಮಾಡ್ತಾಳೆ ಅಂತ ಅನ್ನಿಸ್ತಾ ಇದೆ. ಬೇಬಿ ಪ್ಲೀಸ್ ಚಿಲ್, ಕಾಮ್ ಡೌನ್. ಯಾಕೆ ಇಷ್ಟೊಂದು ಓವರ್ ಎಕ್ಸೈಟ್ ಆಗಿದ್ಯಾ? ಇರುವೆನ ಡೈನೋಸರ್ ಮಾಡಿ ಕೂರಿಸ್ತಾ ಇದ್ದೀನಿ. ನೀನು ಆಡ್ತಿರೋ ಯಾವ ಮಾತಕ್ಕೂ ಅರ್ಥನೇ ಇಲ್ಲ ಆ ಥರದ್ದು ಏನೂ ನಡೀತಾ ಇಲ್ಲ ಬೇಬಿ. ಫಸ್ಟ್ ಆಫ್ ಆಲ್ ಅವಳಿಂದ ಯಾಕೆ ಬಿದ್ದಿದ್ದೀನಿ ಹೇಳು ನಾನು? ಅವಳನ್ನ ವಾಪಸ್ ಕರ್ಕೊಂಬ ಸಂಸಾರ ಮಾಡೋದಕ್ಕ? ನಾನ್ ಸೆನ್ಸ್. ಅವಳನ್ನ ಕರ್ಕೊಂಬಂದು ಸೈನ್ ಹಾಕ್ಸ್ಕೊಳ್ಳೋದಿಕ್ಕೆ, ಆಸ್ತಿ ವಿಚಾರಕ್ಕೆ. ಸೈನ್ ಹಾಕ್ಸ್ಕೊಂಡು ಕೆಲಸ ಮುಗಿದ ಮೇಲೆ ಎಡಗಲಲ್ಲಿ ಮತ್ತೆ ಒಂದು ಆಚೆ ಹಾಕೋದು ಅವಳನ್ನ. ನೀನು ಅನ್ಕೊಂಡಿರ್ತಾರ ಅಲ್ಲ. ನನ್ನ ಮನಸ್ಸಲ್ಲಿ ಯಾವತ್ತಿಗೂ ನೀನೇ ಇರೋದು ಬೇಬಿ. ನಿನ್ನ ಜಾಗಕ್ಕೆ ಕೂತು ಬರಲ್ಲ. ಓಕೆ, ಪ್ಲೀಸ್ ಡೋಂಟ್ ವರಿ. ಓವರ್ ಥಿಂಕ್ ಮಾಡಿದೆ ನೆಮ್ಮದಿಯಾಗಿ ಹೋಗಿ ಮಲ್ಕೋ ಇಲ್ಲ ಪ್ಲೀಸ್. ನಾನು ಯಾರನ್ನೂ ನಂಬೋ ಸ್ಥಿತಿಯಲ್ಲಿ ಇಲ್ಲ ಜೈ. ಎಷ್ಟೇ ಆದರೂ ಕಟ್ಕೊಂಡು ಹೆಂಡತಿಗೆ ಕೈ ಕೊಟ್ಟು ನನ್ನನ್ನು ಕಟ್ಕೊಂಡವ್ರಲ್ವಾ ನೀವು. ನನಗೆ ಯಾವಾಗ ಕೈ ಕೊಡ್ತಿರೋ ಹೇಳೋಕ್ಕಾಗಲ್ಲ. ಅಷ್ಟರಲ್ಲಿ ನನ್ನ ಸೇಫ್ಟಿಗೆ ಏನು ಬೇಕೋ ಅದನ್ನು ನಾನು ಮಾಡ್ಕೊಂಡ್ಲೇಬೇಕು. ಅದನ್ನು ನಾನು ಮಾಡ್ಕೊಂಡ್ತೀನಿ. ಒಂದೇ ಒಂದು ಕಾರ್ಡ್ ಜಸ್ಟ್ ಮಿಸ್. ಆ ಕಾರ್ಡ್ ಏನಾದರೂ ಸಿಕ್ಕಿದಿದ್ರೆ ಎಲ್ಲ ಗೆಲ್ತಾ ಇದೆ. ಆದ್ರೆ ಹೀಗೆಲ್ಲ ಕಳ್ಕೊಂಡೆ. ಶುರುವಾಯ್ತು ಕ್ಲಬ್ಬಿಂದ ಫೋನ್. ಯಾವಾಗ ತೀರಿಸ್ತೀರಾ? ಹಾಯ್ ಮಾಮ್. ಓಕೆ, ಎಷ್ಟೋಯ್ತು? ಜಾಸ್ತಿ ಏನಿಲ್ಲ, ಹೋದ್ಸರಿಯಿಂದ ಕಮ್ಮಿ. 40 lakhs. ಒಂದೇ ಒಂದು ಕಾರ್ಡ್ ಕಣೋ, ಒಂದೇ ಒಂದು ಕಾರ್ಡಿಂದ ಎಲ್ಲ ಹೋಯ್ತು. ಜಸ್ಟ್ ಮಿಸ್. ಪಾರ್ತಾಗಿ ಹೇಳ್ಬಿಟ್ಟು ಕ್ಲಿಯರ್ ಮಾಡಿಸ್ಬಿಡು. ಏನು ಹೇಳ್ತಾ ಇದ್ದೀರಾ ಅತ್ತೆ? 40 lakhs? ಇಷ್ಟೊಂದು ಈಸಿಯಾಗಿ ಹೇಳ್ತಾ ಇದ್ದೀರಾ? ಮನೆ ಸಿಚುವೇಶನ್ ನಿಮಗೆ ಗೊತ್ತಲ್ವಾ? ಬ್ಯಾಂಕ್ ಅಥಾರಿಟಿ ಯಾವಾಗ ಯಾವ ಪ್ರಾಪರ್ಟಿನ ಸೀಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಇಂಥ ಟೈಮಲ್ಲಿ ಈ ಥರ ಮಾಡ್ಕೊಂಡ್ ಬಂದಿದ್ದೀರಲ್ಲ, ನಿಮ್ಗೆ ಏನು ಹೇಳ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ನೀನೊಬ್ಬಳಿದ್ದೆ ನನಗೆ ಉಪದೇಶ ಮಾಡೋದಕ್ಕೆ. ಆ ಭೂಮಿಕಾ ಇಲ್ಲ ಅಂತ ನೀನು ಅವಳ ಜಾಗ ತಗೊಳಕ್ ನೋಡ್ತಾ ಇದೀಯಾ? ಭೂಮಿಕಾ ಪಾರ್ಟ್ 2. ನಾ 1000 ಮಾಡ್ಕೋತೀನಿ, ಅದು ನಿನಗೆ ಬೇಡದೇ ಇರೋದು. ಅದೇನೇ ಇದ್ರು ನಾನು ನನ್ನ ಮಕ್ಕಳು ನೋಡ್ಕೋತೀವಿ. ನಿನ್ನ ಲಿಮಿಟಲ್ಲಿದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಇಲ್ಲಿ ನಿನಗೆ ಯಾವ ರೈಟ್ಸು ಇಲ್ಲ, ಅದು ನಿನಗೆ ಚೆನ್ನಾಗಿ ಗೊತ್ತಿರಿ. ನೋಡು, ನಾನು ಲಕ್ಷ ಅಲ್ಲ ಕೋಟಿ ಕಳ್ಕೊತೀನಿ, ಅದು ನನ್ನ ಮಕ್ಕಳು ನೋಡ್ಕೋತಾರೆ. ನೀನು ನನಗೆ ಉಪದೇಶ ಮಾಡಕ್ಕೆ ಬರಬೇಡ. ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೋ. ಮೈಂಡ್ ಯುವರ್ ಓನ್ ಬಿಸ್ನೆಸ್.
ಇವ್ರು ಯಾರಿಗೂ ನಾನಂದ್ರೆ ಕೇರೇ ಇಲ್ವಾ? ಇವ್ರು ನನ್ನನ್ನು ಏನು ಅನ್ಕೊಂಡಿದ್ದಾರೆ? ನನಗೇನು ಬೆಲೆನೇ ಇಲ್ವಾ? ನಾನು ಅಷ್ಟೊಂದು ಚೀಪಾ? ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತೆ. ಒಳ್ಳೇದೇನು ಹೇಳಕ್ ಬಂದ್ರೆ ನನಗೆ ಸೊಸೆ ಸೊಸೆ ಅಂತ ಅವ್ರು ಅಷ್ಟೊಂದು ಹೇಳಿದ್ದೆಲ್ಲ ಸುಳ್ಳ ಹಂಗಂದ್ರೆ ನಿಂದು ಎಷ್ಟಿದ್ಯೋ ಅಷ್ಟು ನೋಡ್ಕೊಬೇಕಾ? ನೋಡ್ಕೊತೀನಿ, ಚೆನ್ನಾಗಿ ನೋಡ್ಕೊತೀನಿ. ನಿಮ್ಮನ್ನೆಲ್ಲ ಈ ಮನೆಯಿಂದ ಬೀದಿಗೆ ಹಾಕಿ ಬೀದಿ ಬಿಕಾರಿಗಳನ್ನ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ದಿಯಾನೇ ಅಲ್ಲ. ಏನಂಕಲ್ ನೀವು ಈಗ ಗಾಡಿ ಗಡ್ಡ ಬರೋದು? ನೀವು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ಆನಂದಪ್ಪ, ದಯವಿಟ್ಟು ನನ್ ಕ್ಷಮಿಸಪ್ಪ. ನಿನ್ನ ಹತ್ರ ನಾನು ಮಾತಾಡ್ಲೇಬೇಕಾಗಿತ್ತು, ಬೇರೆ ದಾರಿ ಕಾಣದೆ ಹಿಂಗ್ ಮಾಡ್ದೆ. ಆನಂದಪ್ಪ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು, ಕೇಳಿಸ್ಕೋ. ನಾನೀಗ ಮೊದಲನೇ ಲಕ್ಷ್ಮಿಕಾಂತ್ ಅಲ್ಲ ಕಣಪ್ಪ, ಲಕ್ಷ್ಮೀಕಾಂತ್ ಅಷ್ಟೇ. ರೇ, ನಿಮ್ ನಾಟಕ ನೋಡಿ ನೋಡಿ ನನಗೂ ಸಾಕಾಗೋಗಿದೆ. ಹೋಗ್ರಿ ಕೆಲಸ ಆನಂದಪ್ಪ ಆನಂದಪ್ಪ ಇರಪ್ಪ, ಹೇಗಪ್ಪ ನಿನ್ ಕನ್ವಿನ್ಸ್ ಮಾಡ್ಲಿ? ನಾನೊಂದು ವಿಷಯ ಹೇಳಲೇಬೇಕು ಕಣಪ್ಪ, ಆಮೇಲೆ ನೀನೇ ಡಿಸೈಡ್ ಮಾಡು ಸತ್ಯನೋ ಸುಳ್ಳು ಅಂತ. ಆನಂದ, ದಯವಿಟ್ಟು ನನಗೆ ಹೇಳೋದಕ್ಕೆ ದಯಮಾಡಿ ಅವಕಾಶ ಕೊಡಪ್ಪ. ಬನ್ನಿ. ಥ್ಯಾಂಕ್ಸ್ ಕಣಪ್ಪ. ಮಲ್ಲಿ, ಏನಕ್ಕೆ ಇಲ್ಲಿ ನಿಂತಿದ್ಯಾ? ಯಾಕೊಂಥರ ಇದೆಯಾ? ಏನಾಯ್ತು ಮಲ್ಲಿ? ಅಕ್ಕ, ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರ ಹತ್ರ ಹೇಳ್ಕೊಡೋದು ಅಂತಾನೂ ಗೊತ್ತಾಗ್ತಾ ಇಲ್ಲ. ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಇರೋವಂಥದ್ದು ಅಂಥದ್ದೇನಾಯ್ತು? ಅಲ್ಲ, ಅದು ಹೇಳು ಮಲ್ಲಿ, ಏನಾಯ್ತು? ಇವತ್ತು ನಮ್ಮ ಕೋಚಿಂಗ್ ಸೆಂಟರಿಗೆ ನಮ್ಮ ಅತ್ತೆ ಅಣ್ಣ ಲಕ್ಷ್ಮೀಕಾಂತ್ ಅವ್ರು ಬಂದಿದ್ರು. ಅವರು ನಿನ್ನ ನೋಡ್ಕೊಂಡು ಅಲ್ಲಿಗೆ ಏನಕ್ಕೆ ಬಂದಿದ್ರು? ನೀನಿರೋ ವಿಷಯ ಅವ್ರಿಗೆ ಹೆಂಗೆ ಗೊತ್ತಾಯ್ತು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರು ಮಾತ್ರ ಅಲ್ಲ, ಆ ಕೇಡಿ ನನ್ನ ಗಂಡ ಅಂತ ಅನ್ಸ್ಕೊಂಡಿದ್ದಾನಲ್ಲ ಜಯದೇವ್, ಅವರು ಬಂದಿದ್ರು. ಅದ್ರ ಜೊತೆ ಅವ್ರ ಹುಡುಗರು ಬಂದಿದ್ರು. ನಾನು ಅಲ್ಲಿರೋದು ಹೇಗೆ ಗೊತ್ತಾಯ್ತು ಅಂತಲೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಲಕ್ಷ್ಮೀಕಾಂತರು ನನ್ನನ್ನು ನೋಡಿದ್ರು, ನನ್ನನ್ನು ಮಾತಾಡ್ಸಕ್ಕೂ ಬಂದರು. ಅದನ್ನ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಭಯ ಆಗ್ತಾ ಇದೆ ಅಕ್ಕ. ಮಲ್ಲಿ, ನೀನು ಈ ವಿಷಯನ ಭೂಮಿಕಾಗೆ ಹೇಳದ್ಯಾ? ಅಯ್ಯೋ ಇಲ್ಲಪ್ಪ, ನಾನಾದ್ರೂ ಈ ವಿಷಯನ ಅಕ್ಕಂಗೆ ಹೇಳ್ಬಿಟ್ರೆ ಫುಲ್ ಟೆನ್ಷನ್ ತಗೊಂಡ್ಬಿಡ್ತಾರೆ. ಅದಕ್ಕೆ ಏನೂ ಹೇಳಕ್ ಹೋಗ್ಲಿಲ್ಲ. ಇಷ್ಟು ದಿನ ನಾವೆಲ್ಲೋ ಯಾರಿಗೂ ಕಾಣಿಸಿರೋ ಥರ ಬದುಕ್ತಾ ಇದ್ವಿ. ಇವಾಗ ನಾವೆಲ್ಲಿದ್ದೀವಿ ಅಂತ ಹೇಳಿ ಗೊತ್ತಾದ್ರೆ ಮತ್ತೆ ಕಾಟ ಕೊಡೋಕೆ ಶುರು ಮಾಡ್ತಾರೆ. ನೆಮ್ಮದಿನೇ ಹಾಳಾಗೋಗುತ್ತೆ. ಅಮೃತಧಾರೆ